ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಒಮ್ಮೆ ಯೋಚಿಸಿ, ರಾತ್ರಿ ಗಾಢ ನಿದ್ರೆಯಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಬೆಚ್ಚಿ ಬೀಳುವಂತೆ ಮಾಡುವ ಆ ದೃಶ್ಯಗಳು ಕೇವಲ ನಿಮ್ಮ ಮೆದುಳಿನ ಆಟವಾ ಅಥವಾ ಇನ್ನೇನು ನಡೆಯಲಿರುವ ಘಟನೆಯ ಮುನ್ಸೂಚನೆಯ? ಎಷ್ಟೋ ಸಲ ಬೆಳಿಗ್ಗೆ ಎದ್ದಾಗ ಕಾರಣವೇ ಇಲ್ಲದೆ ಮನಸ್ಸಿಗೆ ಅತೀವ ಆನಂದ ಸಿಕ್ಕಿರುತ್ತದೆ ಅಥವಾ ಎದೆ ಬಡಿತ ಜೋರಾಗಿರುತ್ತದೆ. ನಾವನ್ಕೊಳ್ತೇವೆ, ಛೇ, ಇದು ಬರೀ ಕನಸು ಅಂತ. ಆದರೆ ಒಂದು ವೇಳೆ ನಾನು ನಿಮಗೆ ನೀವು ನಿದ್ರೆಯಲ್ಲಿದ್ದಾಗ ನಿಮ್ಮ ಆತ್ಮ ದೇಹವನ್ನು ಬಿಟ್ಟು ಬ್ರಹ್ಮಾಂಡದ ಬೇರೆ ಆಯಾಮಕ್ಕೆ ಹೋಗಿ ನಿಮ್ಮ ಭವಿಷ್ಯವನ್ನು ನೋಡಿಕೊಂಡು ಬಂದಿದೆ ಎಂದು ಹೇಳಿದರೆ ನೀವು ನಂಬುತ್ತೀರಾ? ಹೌದು, ನಮ್ಮ ಸನಾತನ ಧರ್ಮ ಹೇಳುವ ಪ್ರಕಾರ ನಿದ್ರೆ ಎಂದರೆ ಕೇವಲ ದೇಹದ ವಿಶ್ರಾಂತಿಯಲ್ಲ, ಅದು ಆತ್ಮದ ಪಯಣ. ನಿಮ್ಮ ಕಷ್ಟದ ದಿನಗಳು ಮುಗಿದು ರಾಜಯೋಗ ಬರುವ ಮುನ್ನ ದೇವರು ನಿಮಗೆ ಕನಸಿನ ಮೂಲಕ ಒಂದು ಪತ್ರ ಬರೆಯುತ್ತಾನೆ. ಆದರೆ ಆ ಪತ್ರದ ಭಾಷೆ ನಿಮಗರ್ಥವಾಗುತ್ತಿದೆಯಾ? ಬನ್ನಿ, ಇವತ್ತು ಆ ನಿಗೂಢ ಸ್ವಪ್ನಶಾಸ್ತ್ರದ ಪುಟಗಳನ್ನು ತೆರೆಯೋಣ. ಮುಂದೆ ಹೋಗುವ ಮುನ್ನ ಆ ಕನಸಿನ ಒಡತಿ ವಾರಾಹಿ ದೇವಿಯನ್ನು ಪ್ರಾರ್ಥಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸ್ವಪ್ನವಾರಾಹಿ ದೇವಿಯೇ ನಮಃ ಎಂದು ಬರೆಯಿರಿ. ನಾವು ಕಾಣುವ ಎಲ್ಲಾ ಕನಸುಗಳು ನಿಜವಾಗುವುದಿಲ್ಲ ಅನ್ನೋದು ನಿಮಗೆ ಗೊತ್ತೇ ಇದೆ. ಆದರೆ ನೀವು ಕಂಡ ಕನಸು ದೇವರ ಸಂದೇಶವೋ ಅಥವಾ ನಿಮ್ಮ ಮನಸ್ಸಿನ ಕಸವೋ ಎಂದು ಕಂಡುಹಿಡಿಯುವುದು ಹೇಗೆ? ಇಲ್ಲಿದೆ ನೋಡಿ, ಋಷಿಗಳು ಕೊಟ್ಟ ಸೀಕ್ರೆಟ್ ಫಾರ್ಮುಲಾ. ಇಲ್ಲಿ ಸಮಯವೇ ಎಲ್ಲವನ್ನೂ ನಿರ್ಧರಿಸುತ್ತದೆ. ರಾತ್ರಿ 12 ಗಂಟೆಯ ಒಳಗೆ ಬೀಳುವ ಕನಸುಗಳು ನಿಮ್ಮ ಮೆದುಳಿನ ಆಲೋಚನೆಗಳಷ್ಟೇ. ಆದರೆ ಯಾವಾಗ ಬ್ರಹ್ಮಾಂಡದ ಶಕ್ತಿ ಜಾಗೃತವಾಗಿರುತ್ತದೆಯೋ, ಅಂದರೆ ಬೆಳಗಿನ ಜಾವ 3ರಿಂದ 5ವರೆಯ ಬ್ರಾಹ್ಮಿ ಮುಹೂರ್ತದಲ್ಲಿ ಬೀಳುವ ಕನಸುಗಳು ಸಾಕ್ಷಾತ್ ದೈವವಾಣಿ. ಇದಕ್ಕೆ ವಿಜ್ಞಾನವೂ ತಲೆಬಾಗಿದೆ ಗೊತ್ತಾ? ನಮ್ಮ ಮೆದುಳು ಬೆಳಗಿನ ಜಾವ ಆಲ್ಫಾ ಸ್ಟೇಟ್ ಅಥವಾ ಹೈಪ್ನೋಗೋಗಿಕ್ ಹಂತದಲ್ಲಿರುತ್ತದೆ. ಸರಳವಾಗಿ ಹೇಳಬೇಕಂದ್ರೆ ಆ ಸಮಯದಲ್ಲಿ ಬ್ರಹ್ಮಾಂಡದ ಜೊತೆಗಿನ ಇಂಟರ್ನೆಟ್ ಸ್ಪೀಡ್ ಹೈ ಇರುತ್ತೆ. ಯಾವುದೇ ಅಡೆತಡೆ ಇಲ್ಲದೆ ದೇವರ ಸಂದೇಶಗಳು ನೇರವಾಗಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ ಸುಪ್ತ ಮನಸ್ಸಿಗೆ ಡೌನ್ಲೋಡ್ ಆಗುತ್ತವೆ. ಇದಕ್ಕೆ ಪುರಾವೆ ಬೇಕಾ? ಹಾಗಾದ್ರೆ ನೀವು ರಾಮಾಯಣದ ಆ ಒಂದು ರೋಚಕ ರಾತ್ರಿಯನ್ನು ನೆನಪಿಸಿಕೊಳ್ಳಲೇಬೇಕು. ಸೀತೆ ಅಶೋಕವನದಲ್ಲಿ ಪ್ರಾಣ ಬಿಡಲು ನಿರ್ಧರಿಸಿದ್ದಳು. ರಾಕ್ಷಸಿಯರು ಆಕೆಯನ್ನು ಹೆದರಿಸುತ್ತಿದ್ದರು. ಆಗ ಅಲ್ಲಿ ಮಲಗಿದ್ದ ತ್ರಿಜಟೆ ಎಂಬ ರಾಕ್ಷಸಿ ಏಕಾಏಕಿ ಚೀರಾಡುತ್ತಾ ಏಳುತ್ತಾಳೆ. ಆಕೆ ಹೇಳಿದ್ದೇನು ಗೊತ್ತಾ? ನಿಲ್ಲಿಸಿ, ಸೀತೆಗೆ ತೊಂದರೆ ಕೊಡಬೇಡಿ. ನಾನೀಗಷ್ಟೇ ಒಂದು ಕನಸು ಕಂಡೆ. ಅದು ಬ್ರಾಹ್ಮಿ ಮುಹೂರ್ತದ ಕನಸು. ಅದು ಸುಳ್ಳಾಗುವುದಿಲ್ಲ. ಯುದ್ಧ ಇನ್ನೂ ಶುರುವಾಗಿರಲಿಲ್ಲ. ಹನುಮಂತ ಇನ್ನೂ ಲಂಕೆಗೆ ಬಂದಿರಲಿಲ್ಲ. ಆದರೂ ತ್ರಿಜಟೆ ತನ್ನ ಕನಸಿನಲ್ಲಿ ರಾವಣ ಕತ್ತೆಯ ಮೇಲೆ ಕುಳಿತು ಎಣ್ಣೆ ಸ್ನಾನ ಮಾಡಿ ದಕ್ಷಿಣಕ್ಕೆ ಹೋಗುತ್ತಿರುವುದನ್ನು ಮತ್ತು ವಿಭೀಷಣ ಆನೆಯ ಮೇಲೆ ಬಿಳಿ ಬಟ್ಟೆ ಧರಿಸಿ ಮಿಂಚುತ್ತಿರುವುದನ್ನು ಕಂಡಿದ್ದಳು. ಮುಂದೆ ನಡೆದಿದ್ದೆಲ್ಲವೂ ಆ ಕನಸಿನಂತೆ ಸತ್ಯವಾಯಿತು. ಹಾಗಾದರೆ ಇವತ್ತು ನಿಮಗೂ ಅಂತಹ ಸೂಚನೆಗಳು ಸಿಗುತ್ತಿವೆಯಾ? ಬನ್ನಿ, ಆ 7 ಅದೃಷ್ಟದ ಸಂಕೇತಗಳನ್ನು ನೋಡೋಣ. ನಿಜ ಜೀವನದಲ್ಲಿ ಹಾವು ಕಂಡರೆ ಎಂಥವರು ಬೆಚ್ಚಿ ಬೀಳುತ್ತಾರೆ, ಮೈ ನಡುಗುತ್ತದೆ. ಆದರೆ ಕನಸಿನಲ್ಲಿ ಹಾವು ಬಂದರೆ ನೀವು ಹೆದರಬೇಕಿಲ್ಲ, ಬದಲಾಗಿ ಸಂಭ್ರಮಿಸಬೇಕು. ಯಾಕೆಂದರೆ ಸ್ವಪ್ನಶಾಸ್ತ್ರದಲ್ಲಿ ಹಾವಿಗಿಂತ ದೊಡ್ಡ ಶುಭ ಸಂಕೇತ ಬೇರೊಂದಿಲ್ಲ. ಕನಸಿನಲ್ಲಿ ಹಾವು ಶಾಂತವಾಗಿದ್ದರೆ ಅಥವಾ ಹೆಡೆ ಎತ್ತಿ ನೋಡುತ್ತಿದ್ದರೆ ಬ್ರಹ್ಮಾಂಡ ನಿಮಗೆ ಹೇಳುತ್ತಿದೆ, ನಿನ್ನ ದಾರಿದ್ರ್ಯ ಕಳೆಯುವ ಸಮಯ ಬಂದಿದೆ ಎಂದು. ಇದು ಹಠಾತ್ ಧನಲಾಭ ಮತ್ತು ನಿಮ್ಮಲ್ಲಿರುವ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತಿರುವ ಲಕ್ಷಣ. ಇನ್ನೂ ವಿಶೇಷವೆಂದರೆ, ಹಾವು ಕಚ್ಚಿದಂತೆ ಕನಸು ಬಂದರೆ ನಿಮ್ಮ ದೇಹದ ಯಾವುದೋ ಹಳೆಯ ಕಾಯಿಲೆ ಅಥವಾ ವಿಷ ನಿಮ್ಮನ್ನು ಬಿಟ್ಟು ಹೋಗುತ್ತಿದೆ ಎಂದರ್ಥ. ತೀರಿ ಹೋದವರು ಕನಸಿನಲ್ಲಿ ಬಂದರೆ ದೆವ್ವ ಎಂದು ಭಯಪಡುವವರೇ ಹೆಚ್ಚು. ಆದರೆ ಅವರು ಕನಸಿನಲ್ಲಿ ಬರುವುದು ನಿಮ್ಮನ್ನು ಹೆದರಿಸಲಿಕ್ಕ ಅಥವಾ ಹರಸಲಿಕ್ಕ? ಇಲ್ಲೊಂದು ಸೂಕ್ಷ್ಮವಿದೆ, ಗಮನಿಸಿ. ನಿಮ್ಮ ತೀರಿ ಹೋದ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಬಿಳಿ ಬಟ್ಟೆ ಧರಿಸಿ ನಗಾಡ್ತಾ ನಿಮ್ಮ ಕನಸಿನಲ್ಲಿ ಬಂದರೆ ಅದು ಜಗತ್ತಿನ ಅತೀ ದೊಡ್ಡ ಅದೃಷ್ಟ. ಪಿತೃಲೋಕದ ಬಾಗಿಲು ನಿಮಗೆ ತೆರೆದಿದೆ, ನಿಮ್ಮ ವಂಶದ ಉದ್ಧಾರವಾಗಲಿದೆ ಎಂದರ್ಥ. ಎಚ್ಚರಿಕೆ, ಒಂದು ವೇಳೆ ಅವರು ಅಳುತ್ತಿದ್ದರೆ ಅಥವಾ ಹಸಿದವರಂತೆ ಕಂಡರೆ ಎಚ್ಚೆತ್ತುಕೊಳ್ಳಿ. ಅವರಿಗೆ ನಿಮ್ಮ ಸಹಾಯ, ತಿಲಹೋಮ ಅಥವಾ ಅನ್ನದಾನದ ಅವಶ್ಯಕತೆ ಇದೆ ಎಂದು ಅರ್ಥ ಮಾಡಿಕೊಳ್ಳಿ. ನೀವು ಲೈಫ್ನಲ್ಲಿ ಒಂದೇ ಕಡೆ ಸ್ಟಕ್ ಆಗಿದ್ದೀರಾ? ಪ್ರಮೋಷನ್ ಸಿಕ್ತಿಲ್ವಾ? ಹಾಗಾದ್ರೆ ಈ ಕನಸು ನಿಮಗಾಗಿಯೇ ಬರುತ್ತಿರಬಹುದು. ನೀವು ಕನಸಿನಲ್ಲಿ ಯಾವುದೇ ಬೆಟ್ಟವನ್ನೋ ಅಥವಾ ಮನೆಯ ಮೆಟ್ಟಿಲನ್ನೋ ಏರುತ್ತಿರುವಂತೆ ಕಂಡರೆ ಕಣ್ಣು ಮುಚ್ಚಿ ನಂಬಿ, ನೀವು ಅಂದುಕೊಂಡ ಕೆಲಸದಲ್ಲಿ ಜಯ ಸಿಗಲಿದೆ.
ನೀವು ಈಗ ಇರುವ ಸ್ಥಾನದಿಂದ ಎತ್ತರಕ್ಕೆ ಬೆಳೆಯಲಿದ್ದೀರಿ ಎಂಬುದರ ಸ್ಪಷ್ಟ ಮುನ್ಸೂಚನೆ ಇದು. ಆದರೆ ನೆನಪಿಡಿ, ಮೆಟ್ಟಿಲು ಇಳಿಯುವಂತೆ ಅಥವಾ ಬೀಳುವಂತೆ ಕಂಡರೆ ಅದು ಜಾಗರೂಕರಾಗಿರಿ ಎಂಬ ಎಚ್ಚರಿಕೆಯ ಗಂಟೆ. ತ್ರಿಜಟೆಯ ಕನಸಿನಲ್ಲಿ ವಿಭೀಷಣ ಆನೆಯ ಮೇಲೆ ಕುಳಿತಿದ್ದ. ಇದರ ರಹಸ್ಯವೇನು ಗೊತ್ತಾ? ಕನಸಿನಲ್ಲಿ ಆನೆ ಕಂಡರೆ ಸಾಕ್ಷಾತ್ ವಿಘ್ನ ನಿವಾರಕ ಗಣೇಶನ ಅನುಗ್ರಹ ನಿಮ್ಮ ಮೇಲಿದೆ. ಸಮಾಜದಲ್ಲಿ ನಿಮ್ಮ ಕೀರ್ತಿ ಪತಾಕೆ ಹಾರಲಿದೆ. ಇನ್ನು ಹಸು, ಅದರಲ್ಲೂ ಕರುವಿನ ಜೊತೆ ಇರುವ ಹಸು ಅಥವಾ ಹಾಲು ಕೊಡುತ್ತಿರುವ ಹಸು ಕನಸಿನಲ್ಲಿ ಬಂದರೆ ನಿಮ್ಮ ಮನೆ ಬಾಗಿಲಿಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಥವಾ ಕಾಮಧೇನು ಬಂದು ನಿಂತಿದ್ದಾಳೆ. ಆರ್ಥಿಕ ಸಂಕಷ್ಟಗಳು ಮಂಜಿನಂತೆ ಕರಗಿ ಹೋಗಲಿವೆ. ಜೋರಾಗಿ ಮಳೆ ಸುರಿಯುತ್ತಿರುವಂತೆ ಅಥವಾ ನದಿ ತುಂಬಿ ಹರಿಯುತ್ತಿರುವಂತೆ ಕನಸು ಬಂದರೆ ಏನರ್ಥ? ನೆನಪಿಡಿ, ನೀರಿನ ಗುಣವೇ ತೊಳೆಯುವುದು. ಈ ಕನಸು ಬಂದರೆ ನಿಮ್ಮ ಜನ್ಮ ಜನ್ಮಾಂತರದ ಪಾಪಕರ್ಮಗಳು ಮತ್ತು ನಿಮ್ಮ ತಲೆಯ ಮೇಲಿರುವ ಸಡದ ಭಾರ ತೊಳೆದು ಹೋಗುತ್ತಿದೆ ಎಂದರ್ಥ. ಬ್ರಹ್ಮಾಂಡ ನಿಮ್ಮನ್ನು ಶುದ್ಧೀಕರಣ ಅಂದರೆ ಪ್ಯೂರಿಫಿಕೇಶನ್ ಮಾಡುತ್ತಿದೆ. ಸಡದ ಬಾಧೆಯಿಲ್ಲ ಬಳಲುತ್ತಿರುವವರಿಗೆ ಇದು ಅತ್ಯಂತ ನೆಮ್ಮದಿಯ ಸಂಕೇತ. ಇದು ಎಲ್ಲರಿಗೂ ಬೀಳುವ ಕನಸಲ್ಲ, ಕೇವಲ ದೈವ ಅನುಗ್ರಹ ಇರುವವರಿಗೆ ಮಾತ್ರ ಬೀಳುವ ಅಪರೂಪದ ದೃಶ್ಯ. ನೀವು ಹಕ್ಕಿಯಂತೆ ಗಾಳಿಯಲ್ಲಿ ತೇಲುತ್ತಿರುವಂತೆ ಅಥವಾ ಆಕಾಶದಲ್ಲಿ ಹಾರುತ್ತಿರುವಂತೆ ಕನಸು ಬಂದರೆ ನೀವೊಬ್ಬ ಪುಣ್ಯವಂತರು. ಇದರರ್ಥ ನಿಮ್ಮ ಆತ್ಮ ಲೌಕಿಕ ಬಂಧನಗಳಿಂದ ಮುಕ್ತವಾಗುತ್ತಿದೆ. ಎಂಥದ್ದೇ ದೊಡ್ಡ ಸಮಸ್ಯೆಯಲ್ಲಿ ನೀವು ಸಿಲುಕಿದ್ದರೂ ಅದರಿಂದ ಪವಾಡದ ರೀತಿಯಲ್ಲಿ ಪಾರಾಗಲಿದ್ದೀರಿ ಎಂಬುದರ ಸೂಚನೆ. ಕನಸಿನಲ್ಲಿ ದೇವಸ್ಥಾನದ ಗಂಟೆಯ ಶಬ್ದ ಕೇಳಿದರೆ ಅಥವಾ ನೀವೇ ದೇವರ ವಿಗ್ರಹಕ್ಕೆ ಪೂಜೆ ಮಾಡುತ್ತಿದ್ದರೆ ಅದನ್ನು ಕಡೆಗಣಿಸಬೇಡಿ. ಅದು ದೇವರೇ ನಿಮಗೆ ಮಾಡುತ್ತಿರುವ ಫೋನ್ ಕಾಲ್. ಬಹುಶಃ ನೀವು ಯಾವುದೋ ಹರಕೆ ಹೊತ್ತು ಮರೆತಿದ್ದೀರಿ ಅಥವಾ ದೇವರು ನಿಮ್ಮ ಭಕ್ತಿಗೆ ಒಲಿದು ನಿಮ್ಮ ಬಾಕಿ ಇರುವ ಕರ್ಮಗಳನ್ನು ತೀರಿಸಲು ಒಂದು ಅವಕಾಶ ನೀಡುತ್ತಿದ್ದಾನೆ. ಈ ಕನಸು ಬಂದರೆ ಆದಷ್ಟು ಬೇಗ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸ್ನೇಹಿತರೆ, ಕನಸು ಬೀಳೋದು ಮುಖ್ಯ ಅಲ್ಲ, ಬಿದ್ದ ಮೇಲೆ ನೀವು ಏನ್ ಮಾಡ್ತೀರಾ ಅನ್ನೋದರ ಮೇಲೆ ಫಲಿತಾಂಶ ನಿಂತಿದೆ. ಇಲ್ಲೊಂದು ಬಂಗಾರದಂತ ನಿಯಮವಿದೆ. ಇದನ್ನ ಫಾಲೋ ಮಾಡದಿದ್ರೆ ಶುಭ ಕನಸು ಕೂಡ ನಿಷ್ಪ್ರಯೋಜನ ಆಗಬಹುದು. ಅದೇನಂದ್ರೆ, ನಿಮಗೆ ಕೆಟ್ಟ ಕನಸು ಬಂದರೆ ಅಪಘಾತ, ಸಾವು, ಬೆಂಕಿ ಎದ್ದ ತಕ್ಷಣ ಅದನ್ನ ನಿಮ್ಮ ಮನೆಯವರಿಗೋ ಸ್ನೇಹಿತರಿಗೋ ಅಥವಾ ತುಳಸಿ ಗಿಡದ ಮುಂದೆಯೋ ಹೇಳಿಬಿಡಿ. ಬಾಯಿಂದ ಹೊರಹಾಕಿದ ತಕ್ಷಣ ಅದರ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ. ಆದರೆ ನಿಮಗೆ ಶುಭ ಕನಸು ಬಂದರೆ ಹಸು, ದೇವರು, ಪಿತೃಗಳು ಅಪ್ಪಿತಪ್ಪಿಯೂ ಅದನ್ನ ಯಾರಿಗೂ ಹೇಳಬೇಡಿ. ನಿಮ್ಮ ಸಂಗಾತಿಗೂ ಹೇಳಬೇಡಿ. ಹೂವು ಅರಳುವ ಮುನ್ನವೇ ಕಿತ್ತರೆ ಹಣ್ಣಾಗುವುದಿಲ್ಲವೋ ಹಾಗೆಯೇ ಶುಭ ಕನಸನ್ನ ಬಾಯಿಬಿಟ್ಟು ಹೇಳಿದರೆ ಅದರ ಶಕ್ತಿ ಸೋರಿ ಹೋಗುತ್ತದೆ. ಎನರ್ಜಿ ಲೀಕ್. ಅದು ನನಸಾಗುವವರೆಗೂ ಅದನ್ನ ರಹಸ್ಯವಾಗಿ ಕಾಪಾಡಿ. ನಿಮಗೆ ಪದೇ ಪದೇ ಕೆಟ್ಟ ಕನಸುಗಳೇ ಬೀಳುತ್ತಿವೆಯಾ? ಅಥವಾ ಮನಸ್ಸಿಗೆ ನೆಮ್ಮದಿನೇ ಇಲ್ವಾ? ಹಾಗಾದ್ರೆ ನಿಮ್ಮ ಮಲಗುವ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಇರಬಹುದು. ಅದಕ್ಕೆ ಇಲ್ಲಿದೆ ಸಿಂಪಲ್ ಪರಿಹಾರ. ತಾಮ್ರದ ಪಾತ್ರೆ, ತಲೆದಿಂಬಿನ ಪಕ್ಕ ತಾಮ್ರದ ಲೋಟದಲ್ಲಿ ನೀರಿಟ್ಟು ಮಲಗಿ. ಇದು ನಿಮ್ಮ ಸುತ್ತ ಇರುವ ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ಳುತ್ತದೆ. ಬೆಳಿಗ್ಗೆ ಆ ನೀರನ್ನು ಗಿಡಕ್ಕೆ ಹಾಕಿ. ವಿಭೂತಿ, ಶಿವನ ಪ್ರಸಾದವಾದ ವಿಭೂತಿಯನ್ನ ಒಂದು ಚಿಕ್ಕ ಪ್ಯಾಕೆಟ್ ಮಾಡಿ ದಿಂಬಿನ ಕೆಳಗೆ ಇಟ್ಟುಕೊಳ್ಳಿ. ಇದು ದುಸ್ವಪ್ನಗಳಿಗೆ ಬ್ರೇಕ್ ಹಾಕುತ್ತದೆ. ಏಲಕ್ಕಿ ಅಥವಾ ಕರ್ಪೂರ, ನಿಮ್ಮ ದಿಂಬಿನ ಕೆಳಗೆ 3 ಏಲಕ್ಕಿ ಅಥವಾ ಪಚ್ಚ ಕರ್ಪೂರ ಇಟ್ಟು ಮಲಗಿ. ಈ ಸುವಾಸನೆ ನಿಮ್ಮ ಸುತ್ತ ಮನಸ್ಸನ್ನ ಶಾಂತಗೊಳಿಸಿ ದೈವಿಕ ಕನಸುಗಳನ್ನ ಆಕರ್ಷಿಸುತ್ತದೆ. ಕೊನೆಯದಾಗಿ ಒಂದು ಮಾತು, ಒಂದು ವೇಳೆ ಇವತ್ತು ನಿಮಗೆ ಯಾವುದೇ ಕನಸು ಬಿದ್ದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಸೀತೆ ಅಶೋಕವನದಲ್ಲಿ ಅಳುತ್ತಿರುವಾಗಲೇ ತ್ರಿಜಟೆ ಬಂದು ಶುಭ ಸುದ್ದಿ ಹೇಳಿದ್ದು. ರಾತ್ರಿ ಎಷ್ಟೇ ಕತ್ತಲೆಯಿಂದ ಕೂಡಿದ್ದರೂ ಸೂರ್ಯೋದಯ ಅಷ್ಟೇ ಹತ್ತಿರವಿದೆ ಎಂದರ್ಥ. ಬ್ರಹ್ಮಾಂಡ ಮೌನವಾಗಿದೆ ಅಂದ್ರೆ ಅದು ನಿಮಗೋಸ್ಕರ ಏನೋ ದೊಡ್ಡದನ್ನ ತಯಾರು ಮಾಡುತ್ತಿದೆ ಅಂತ ನಂಬಿ. ನಿಮ್ಮ ಕಥೆ ಮುಗಿದಿಲ್ಲ, ಈಗಷ್ಟೇ ಶುರುವಾಗುತ್ತಿದೆ. ಇವತ್ತು ರಾತ್ರಿ ಮಲಗುವಾಗ ಎಲ್ಲಾ ಚಿಂತೆಗಳನ್ನ ಆ ಭಗವಂತನ ಪಾದದಡಿ ಇಟ್ಟು ಒಂದು ಪುಟ್ಟ ನಗುವಿನೊಂದಿಗೆ ನಿದ್ರೆ ಜಾರಿ. ಯಾರಿಗೊತ್ತು, ನಾಳೆ ಬೆಳಗಿನ ಜಾವ ಬೀಳುವ ಆ ಒಂದು ಕನಸು ನಿಮ್ಮ ಇಡೀ ಹಣೆಬರಹವನ್ನೇ ಬದಲಾಯಿಸಬಹುದು. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಮತ್ತು ನಿಮಗೂ ಇಂತಹ ಯಾವುದಾದರೂ ಅನುಭವ ಆಗಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಇದೇ ರೀತಿಯ ದೈವಿಕ ರಹಸ್ಯಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.